ಬಿಜೆಪಿ ಪಕ್ಷದವರು ಮಾದಿಗ ಸಮಾಜದ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಆ ಸಭೆಗಳನ್ನು ಪಕ್ಷದ ವೇದಿಕೆಗಳನ್ನಾಗಿ ಮಾಡಿಕೊಂಡು ಪ್ರಚಾರ ಮಾಡಿ ಪ್ರಚೋದಿಸುತ್ತಿರುವುದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಲವಾಗಿ ನಾವು ಖಂಡಿಸುತ್ತೇವೆ ಅಂತ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಿಂಗರಾಜ್ ತಾರಫೈಲ್ ಹಾಗೂ ಚಂದ್ರಿಕಾ ಪರಮೇಶ್ವರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾದಿಗರಿಗೆ ಅನ್ಯಾಯವಾಗಿದೆ ಎಂದು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಚಿತ್ರದುರ್ಗದ ಸಂಸದರು ಆಗಿರುವ ಗೋವಿಂದ ಕಾರಜೋಳ ಅವರು ಸುಳ್ಳು ಹೇಳಿಕೆ ನೀಡಿರುವುದು ಹಾಗೂ ಮಾದಿಗ ಸಮಾಜದ ಮುಖಂಡರಿಗೆ ಮತ್ತು ತಮ್ಮ ಬಿಜೆಪಿ ಪಕ್ಷದ ಸಮಾಜದ ಮುಖಂಡರಿಗೆ ಹೋರಾಟಕ್ಕೆ ಸಿದ್ಧರಾಗಿ ಎಂದು ಹೇಳಿ ದಾರಿ ತಪ್ಪಿಸುವುದಕ್ಕೆ ಪ್ರಯತ್ನಿಸುತ್ತಿರುವುದು ಬಿಜೆಪಿ ಪಕ್ಷದವರು ಮಾದಿಗ ಸಮಾಜದ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಆ ಸಭೆಗಳನ್ನು ಪಕ್ಷದ ವೇದಿಕೆಗಳನ್ನಾಗಿ ಮಾಡಿಕೊಂಡು ಪ್ರಚಾರ ಮಾಡಿ ಪ್ರಚೋದಿಸುತ್ತಿರುವುದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಲವಾಗಿ ಖಂಡಿಸುತ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷದವರು ಸಹ ಸರ್ಕಾರ ಮಾದಿಗ ಸಮಾಜಕ್ಕೆ ಮೀಸಲಾತಿಯಲ್ಲಿ ಯಾವ ರೀತಿ ನ್ಯಾಯ ಒದಗಿಸಿಕೊಟ್ಟಿದೆ ಎಂಬುದನ್ನು ಮನೆ ಮನೆಗೆ ಹೋಗಿ ತಿಳಿಸುತ್ತೇವೆ. ನಾವುಗಳು ಸಹ ಅಭಿನಂದನಾ ಸಮಾರಂಭಗಳು ಏರ್ಪಡಿಸುತ್ತೇವೆ. ನೋಡೋಣ, ಸಮಾಜದವರೇ ಸತ್ಯಾಸತ್ಯತೆ ತಿಳಿದುಕೊಂಡು ಉತ್ತರ ನೀಡಲಿ. ಚುನಾವಣೆಗೋಸ್ಕರ ಮಾಡುತ್ತಿರುವುದು ನಮ್ಮ ಪಕ್ಷದಿಂದ ಈ ಅಪಪ್ರಚಾರವು ಚುನಾವಣೆಯಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಸಮಾಜಕ್ಕೆ ಏನಾದರೂ ಉಪಕಾರ ಮಾಡಿದರೆ ಅದನ್ನು ತಿಳಿಸಿ ಪ್ರಚಾರ ಪಡೆದುಕೊಳ್ಳಿ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಒಳ ಮೀಸಲಾತಿಯ ಅಂಗವಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ದಿನಾಂಕ 17ರಂದು ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಸಂಸದರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸಾಹೇಬರು ಒಂದು 119ನೆಯ ಡಾಕ್ಟರ್ ಬಾಬು ಜಗಜೀವನರವರ ಜಯಂತ್ಯೋತ್ಸವದ ಸಮಾರಂಭದಲ್ಲಿ ಸಾರ್ವಜನಿಕ ಸಮಾಜದ ಸಾರ್ವಜನಿಕ ಬಹಿರಂಗ ಸಭೆಯಲ್ಲಿ ಮಾತನಾಡುತ್ತಾ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಅಲ್ಲಿ ಒಳ ಮೀಸಲಾತಿ ವಿಷಯವನ್ನು ಪ್ರಸ್ತಾಪ ಮಾಡಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಒಳ ಮೀಸಲಾತಿಯಲ್ಲಿ 15ಕ್ಕಿಂತಲೂ ಹೆಚ್ಚು ಉದ್ಯೋಗಗಳಿದ್ದಾಗ ಮಾತ್ರ ಈ ಒಳ ಮೀಸಲಾತಿ ಅನ್ವಯ ಆಗ್ತದ. ಅದರ ಜೊತೆಗೆ ನಮ್ಮ ಮಾದಿಗ ಸಮಾಜಕ್ಕೆ ಈ ಒಳ ಮೀಸಲಾತಿಯಲ್ಲಿ 6% ಪಾಲನ್ನು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತಕ್ಕಂಥ ಆಪಾದನೆಯನ್ನು ಆ ಸಭೆಯಲ್ಲಿ ಮಾಡಿದರು. ಅದರ ನಂತರ ನಾವು ಕೂಡ ಹೇಳಿಕೆ ಕೊಟ್ಟಿವಿ, ಏನೋ 3 ಉದ್ಯೋಗಕ್ಕಿಂತ ಕಮ್ಮಿ ಉದ್ಯೋಗ ಇದ್ದಾಗ ಮಾತ್ರ ಸಾಮಾನ್ಯ ಆಗ್ತದೆ, ಅದರ ನಂತರ ಮೀಸಲಾತಿ ಅನ್ವಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಆದರೆ ಅದು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜವಾಗ್ಲೂ ಕೂಡ ತಪ್ಪು ಅಂತಕ್ಕಂಥದ್ದನ್ನು ಹೇಳೋದನ್ನು ಬಿಟ್ಟು ಅವರು ಆ ವಿಷಯವನ್ನು ಪಕ್ಷದ ಮುಖಂಡರಿಗೆ ಸೂಚನೆ ಕೊಡುವ ಮುಖಾಂತರ, ಕೆಲವೊಂದು ಸಮಾಜದ ಮುಖಂಡರಿಗೆ ಸೂಚನೆ ಕೊಡುವ ಮುಖಾಂತರ ಈ ಹೇಳಿಕೆ ತಪ್ಪು, ಇದು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸರ್ಕಾರ ಅನ್ಯಾಯ ಮಾಡಿದೆ ಮಾದಿಗರಿಗೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು, ಮುಂದೆ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದು ಎಷ್ಟು ಸರಿ? ಯಾಕಂತೇಳಿದ್ರೆ ನಾವು ಸರ್ಕಾರದ ಆದೇಶ ಬಿಟ್ಕೊಂಡು ಆದೇಶದ ಪ್ರತಿ ತಂದು ನಾವು ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ಏನಾದರೂ ಕೂಡ ದಾರಿ ತಪ್ಪಿದ್ದೆ ಆದಲ್ಲಿ, ಏನು 6% ಕೊಡಬೇಕಾಗಿತ್ತ ಕೊಟ್ಟಿಲ್ಲ ಅಂತಕ್ಕಂಥ ದಾಖಲೆ ಇದ್ರೆ, ಅಥವಾ 3ಕ್ಕಿಂತಲೂ ಕಡಿಮೆ ಎಲ್ಲ 15ಕ್ಕಿಂತಲೂ ಹೆಚ್ಚಿಗೆ ಉದ್ಯೋಗಗಳಿದ್ದಾಗ ಮಾತ್ರ ಇದು ಮೀಸಲಾತಿ ಅನ್ವಯ ಆಗ್ತದಂತಕ್ಕಂಥ ನಮ್ಮ ವಾದ ನಿಜವಾಗಿ ಇದ್ದಲ್ಲಿ ತಾವುಗಳೆಲ್ಲರೂ ಕೂಡ ಸರ್ಕಾರದ ಒಂದು ಪ್ರತಿಯನ್ನು ತೆಗೆದುಕೊಂಡು ದಾಖಲೆ ತೆಗೆದುಕೊಂಡು ಪತ್ರಿಕಾಗೋಷ್ಠಿ ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಈಗಾಗಲೇ ಹೇಳಿರುವ ಹಾಗೆ ಏನು ಅಂತೇಳಂತಂದ್ರೆ, ಸರ್ಕಾರದ ಆದೇಶ ಏನು ಅಂತೇಳಂತಂದ್ರೆ ತಾವು ನೋಡಿರ್ಬೋದು, ಸೀರಿಯಲ್ ನಂಬರ್ 3ರಲ್ಲಿ ಯಾವುದೇ ನೇಮಕಾತಿ ಅಧಿಸೂಚನೆಯಲ್ಲಿ 3ಕ್ಕಿಂತ ಕಡಿಮೆ ಪರಿಶಿಷ್ಟ ಜಾತಿ ಬಿಂದುಗಳು ಲಭ್ಯವಾಗುತ್ತಿದ್ದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾದ ಉದ್ಯೋಗಗಳನ್ನು ಎಲ್ಲ 101 ಪರಿಶಿಷ್ಟ ಜಾತಿಗಳಿಗೆ ಸ್ಪರ್ಧಿಸಲು ಅವಕಾಶ ನೀಡುವುದು ಅಂತಕ್ಕಂಥ ಆದೇಶ ಇದೆ.
ಆದ್ರೆ ಇದು ಬಿಂದುಗಳು ಅಂತಕ್ಕಂಥ ಗೊಂದಲ ಇತ್ತು. ನಾನು ಕೂಡ ಒಪ್ಪಿದ್ದೀನಿ, ಇಲ್ಲ ಅಂತಿಲ್ಲ. ಸರ್ಕಾರದ ಒಂದು ಗೊಂದಲ ಇತ್ತು. ಈ ಒಂದು ಆದೇಶ ಮಾಡಿರ್ತಕ್ಕಂಥದ್ದು 8/5/2026 ಇದು ಗೊಂದಲ ಇತ್ತು, ಸರಿ, ಓಕೆ. ತದನಂತರ 18/5/2026 ಮತ್ತೆ ಒಂದು ಆದೇಶ ಆಗ್ತದೆ. ಏನಪ್ಪ ಅಂತ ಹೇಳಿದ್ರೆ ಸರ್ಕಾರದ ಆದೇಶ ತಿದ್ದುಪಡಿ. ಸರ್ಕಾರದ ಆದೇಶ ಸಂಖ್ಯೆ ಸುಹಾಸು ಈ ಎರಡು ಸರ್ಕಾರ 2026 ದಿನಾಂಕ 13/5/2026 ಆದೇಶದ ಭಾಗದ ಕ್ರಮ ಸಂಖ್ಯೆ 3ರಲ್ಲಿ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಹೆಚ್ಚು ಉದ್ಯೋಗಗಳು ಲಭ್ಯವಾದಲ್ಲಿ ಒಳ ಮೀಸಲಾತಿ ಅನ್ವಯಿಸಬೇಕಾಗಿರುವುದರಿಂದ ಎಂಬ ಪದಗಳ ಬದಲಾಗಿ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3 ಅಥವಾ 3ಕ್ಕಿಂತ ಹೆಚ್ಚು ಉದ್ಯೋಗಗಳು ಲಭ್ಯವಾದಲ್ಲಿ ಒಳ ಮೀಸಲಾತಿ ಅನ್ವಯಿಸಬೇಕಾಗಿರುವುದರಿಂದ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು ಅಂತೇಳಿ ಒಂದು ಆದೇಶ. ಇದು ಸರ್ಕಾರದ ಆದೇಶ. 3 ಉದ್ಯೋಗಕ್ಕಿಂತಲೂ ಕಡಿಮೆ ಇದ್ದಾಗ ಅದು ಸಾಮಾನ್ಯವಾಗಿ ಪರಿವರ್ತನೆ ಆಗ್ತದೆ. 3ರ ನಂತರ ಅದು ಮೀಸಲಾತಿ ಅನ್ವಯ ಆಗ್ತದಂತಕ್ಕಂಥದ್ದು ಸರ್ಕಾರದ ಆದೇಶ. ಅದರ ನಂತರ ಏನು 6% ಬರಬೇಕು ಅಂತಕ್ಕಂಥದ್ದು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಆದಂಥ ಗೋವಿಂದ ಕಾರಜೋಳ ವಾದ ಆಗಿರ್ಬೋದು, ಬಿಜೆಪಿ ಪಕ್ಷದವರು ವಾದ ಆಗಿರ್ಬೋದು. ಆ ಒಂದು ವಾದಕ್ಕೆ ನಾನು ಒಪ್ತೀನಿ. ಏನು 6 ಬರಬೇಕಾಗಿತ್ತು, ಬಂದಿಲ್ಲ ಅಂತಕ್ಕಂಥ ಮಾತನ್ನು ಇವ್ರು ಹೇಳ್ತಾ ಇದ್ದಾರೆ, ಸರಿ, ಒಪ್ಪಿದೆ. ತಾವು ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಈ ಮೀಸಲಾತಿ ಹೆಚ್ಚಿಗೆ ಮಾಡುವ ಮುಖಾಂತರ ಏನು ಪರಿಶಿಷ್ಟ ಜಾತಿಗೆ ಏನು 15%ರಷ್ಟಿತ್ತು, ಅದನ್ನ ತಮ್ಮ ಸರ್ಕಾರದಲ್ಲಿ ತಾವು 2% ಏರಿಸಿ ಈ ಒಳ ಮೀಸಲಾತಿಯಲ್ಲಿರ್ತಕ್ಕಂಥ ಏನು ಮೀಸಲಾತಿಯಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಗೆ ತಾವು 17ಕ್ಕೆ ತೆಗೆದುಕೊಂಡು ಹೋದ್ರಿ. 17ಕ್ಕೆ ತೆಗೆದುಕೊಂಡು ಹೋದ ನಂತರ ತಮ್ಮ ವಾದದ ಪ್ರಕಾರ ಮಾದಿಗ ಸಂಬಂಧಿತ ಜಾತಿಗೆ 6 ಬರಬೇಕಾಗಿತ್ತು, ಚಲವಾದಿ ಸಂಬಂಧಿತ ಜಾತಿಗೆ 6 ಬರಬೇಕಾಗಿತ್ತು, ಲಂಬಾಣಿ ಸಮಾಜ ಸಂಬಂಧಿತ ಜಾತಿಗೆ 5 ಬರಬೇಕಾಗಿತ್ತು. ತಾವು ಹೇಳಿರ್ತಕ್ಕಂಥ ಮಾತನ್ನ ನಾನು ಒಪ್ತೀನಿ. ಆದ್ರ ಏನು ತಾವು ತಮ್ಮ ಸರ್ಕಾರದಲ್ಲಿ ಯಾವುದೇ ರಾಜ್ಯಗಳಲ್ಲಿ 50% ಮೀಸಲಾತಿ ನೀಡಬಾರದು ಅಂತಕ್ಕಂಥದ್ದನ್ನ ಗೊತ್ತಿದ್ದು ಸಹ ತಾವು ತಮ್ಮ ಸರ್ಕಾರದಲ್ಲಿ ಏನು ಒಂದು ಪ್ರಚಾರ ಪಡೆದುಕೊಳ್ಳುವ ಒಂದು ಉದ್ದೇಶದಿಂದ ತಾವು ಇರ್ತಕ್ಕಂಥ ಮೀಸಲಾತಿಯನ್ನ ಹೆಚ್ಚಿಗೆ ಮಾಡುವ ಮುಖಾಂತರ ಏನು ಆ ಒಂದು ಪರಿಶಿಷ್ಟ ಜಾತಿಗೆ 2 ಹೆಚ್ಚಿಗೆ ಮಾಡಿದ್ರಿ. ಅದರ ಒಂದು ಭಾಗವಾಗಿ ಏನು ಯಾರಾದ್ರೂ ಕೂಡ ನ್ಯಾಯಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಇದಕ್ಕೆ ಅಡೆತಡೆಗಳು ಆಗ್ತಕ್ಕಂಥದ್ದು ಎಲ್ಲ ಕೂಡ ಗೊತ್ತಿದ್ರು ಕೂಡ ತಾವು 15ಕ್ಕೆ ಇರ್ತಕ್ಕಂಥ ಮೀಸಲಾತಿಯನ್ನ 17ಕ್ಕೆ ಏರಿಸಿದ್ರು. ಆ 17ಕ್ಕೆ ಏರಿಸಿದಂತ ಸಂದರ್ಭದಲ್ಲಿ ಏನು ತಮ್ಮ ಹೇಳಿದ ಪ್ರಕಾರ ಆ 17ರಲ್ಲಿ 6, 6, 5 17 ಸರಿ ಹೊಂದಿತ್ತು. ತಾವು ಹೇಳಿದ ರೀತಿಯಲ್ಲಿ ಈ ಒಂದು 6, 6, 5 ಸರಿ ಆಗ್ತಿತ್ತು. ಆದ್ರ ಸರ್ಕಾರದ ಒಂದು ಏನು ಉಚ್ಚ ನ್ಯಾಯಾಲಯದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಇರೋದ್ರಿಂದ ಏನು ಅರ್ಜಿ ಸಂಖ್ಯೆ 200448/225 ಫಲ ಸಿಗ್ತದೆ. ನಾವು ಇಲ್ಲೂ ಕೂಡ ರಾಜಕೀಯ ಮಾಡಿದ್ರೆ ಯಾವತ್ತೂ ಕೂಡ ನಮ್ಗೆ ಯಾರು ಏನು ತಿಳಿಯಲ್ಲ, ಕಡೆಗಣಿಸ್ತಾರೆ. ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ, ಕಾಂಗ್ರೆಸ್ ಬಿಜೆಪಿ ಅನ್ನೋದು ಬಿಡ್ರಿ. ಬರೀ ನೀವು ನಮ್ಮ ಸರ್ಕಾರದಲ್ಲಿ ಏನ್ ಕೆಲಸ ಆಗಿದೆ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನ್ ಕೆಲಸ ಇದೆ, ಈಗ ಒಳ ಮೀಸಲಾತಿ ಮಾಡದೆ ಹೋದ್ರೆ ನಾವು ಸಿದ್ದರಾಮಯ್ಯ ಫೋಟೋ ಸುಡ್ತೀವಿ, ನಾವು ಖರ್ಗೆ ಸಾಹೇಬ್ರ ಫೋಟೋ ಸುಡ್ತೀವಿ, ನಾವು ಸ್ಟ್ರೈಕ್ ಮಾಡ್ತೀವಿ, ನಾವು ಉಪವಾಸ ಸತ್ಯಾಗ್ರಹ ಕೊಡ್ತೀವಿ, ಫ್ರೀಡಮ್ ಫೈಟ್ ಪಾರ್ಕ್ನಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಎಲ್ಲ ಹೇಳಿದ್ರಿ. ಅವಾಗ ನಾವು ಕೂಡ ಸೈಲೆಂಟ್ ಆಗಿ ನಿಮ್ಮ ಜೊತೆಯಲ್ಲಿ ನಾವು ಮುಕ್ತವಾಗಿ ನಿಮಗೆ ಸಪೋರ್ಟ್ ಮಾಡಿದ್ದೀವಿ, ಇಲ್ಲಂತಿಲ್ಲ. ಇದು ಒಳ ಮೀಸಲಾತಿ ಎಲ್ರಿಗೂ ಬೇಕಾಗಿತ್ತು. ನಾಟ್ ಓನ್ಲಿ JDS, BJP, ಕಾಂಗ್ರೆಸ್ ಅಂತ ಅಲ್ಲ, ಇದು ನಮ್ಮ
ಇಲ್ಲ. ಅದು ಇಲ್ಲಂತಂದ್ರೆ ಒಂದು ಸಮಾಜದ ಹೆಂಗೆ ಹೇಳ್ಕೊಂಡು ಹೋಗ್ತಿರಂತ ಅನ್ನೋದು ಒಂದು ನನ್ನ ಪ್ರಶ್ನೆ. ಯಾಕಂದ್ರೆ ಇವತ್ತು ಯಾರೇ ಏನೇ ಒಳ್ಳೆ ಕೆಲಸ ಮಾಡ್ಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಂತ ಕರ್ತವ್ಯ ಇದೆ. ಇವತ್ತು ಬಿಜೆಪಿದವ್ರು ಮಾಡಿದ್ರೆ ನಾವು ಒಂದು ಥ್ಯಾಂಕ್ಸ್ ಹೇಳ್ತೀವಿ, ನಾವು ಒಳ್ಳೆ ಮಾಡಿದಾರಂತ ಪಟಾಕಿ ಹಾಕ್ಸಿದ್ವಿ. ಯಾಕಂದ್ರೆ ಮೊನ್ನೆ ನಮ್ಮ ನಾರಾಯಣ ಸ್ವಾಮಿ ಅವರು ಸಮಾಜ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾಗ ಅವರು ಸುಮ್ಮನೆ ಮೂಗಿ ತುಪ್ಪ ಒರೆಸಿ ನಮ್ಮ ಸಮಾಜಕ್ಕೆ ಮಿಸ್ಗೈಡ್ ಆಯಿತು. ಅವಾಗ ಕೂಡ ನಾವು ಜಯ ಬಂದಿವಿ, ಏನೋ ಆಯ್ತಪ್ಪ ಫೈಲ್ ಇಲ್ಲಿವರೆಗೂ ಬಂತಂತ ಹೇಳಿ. ನಾವು ಆವಾಗಿದ್ದಾಗ ನಾವು ಬಿಜೆಪಿ ಅಂತ ನೋಡಿಲ್ಲ, ನಾವು ಕಾಂಗ್ರೆಸ್ ಅಂತ ನೋಡಿಲ್ಲ, ನಾವು ಸಮಾಜ ಅಂತ ಮುಂದೆ ಬಂದು ನಾವು ಕೂಡ ನಿಮ್ಮ ಖುಷಿಯಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ. ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಸಮಾಜಕ್ಕೆ ತಗೊಂಡು ಹೋಗುವಂತ ಒಂದು ಪ್ರವೃತ್ತಿ, ಒಂದು ಧೀಮಂತ ನಾಯಕರ ನೇತೃತ್ವದಲ್ಲಿ ಇದು ಒಳ ಮೀಸಲಾತಿ ಮಾಡಿ ಇವತ್ತು ನಮಗೆ ನ್ಯಾಯವನ್ನು ದೊರಕಿಸ್ಕೊಟ್ಟಿದ್ದಾರೆ. ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಮುಂದೆ ಬರ್ತಕ್ಕಂಥ ಏನು ನಮ್ಮ ಈ ನೌಕರಿ